ಪ್ರತಿ ಕ್ಷಣದ ಸುದ್ದಿಗಾಗಿ ಟಿವಿ9 ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ಬೆಂಗಳೂರಲ್ಲಿ ಬೆಡ್ ಇಲ್ಲ, ಅಡ್ಮಿಟ್ ಕೂಡ ಮಾಡ್ಕೊಳ್ತಾ ಇಲ್ಲ. ಸೋಂಕಿತರ ಪರದಾಟಕ್ಕೆ ದಿಟ್ಟ ಹೆಜ್ಜೆಟ್ಟ ಅಂತ ರಾಜ್ಯ ಸರ್ಕಾರ. ಇದು ಬೆಂಗಳೂರಿನಲ್ಲಿ ಬೆಡ್ನ ಬಹಳ ದೊಡ್ಡ ಸಮಸ್ಯೆ ಆಗ್ತಾ ಇತ್ತು. ಅಡ್ಮಿಟ್ ಕೂಡ ಮಾಡ್ತಾ ಇಲ್ಲ ಅಂತ ಬಹಳಷ್ಟು ಯಾರು ಸೋಂಕಿತರಿದ್ದಾರೆ ಅಥವಾ ಬಹಳಷ್ಟು ಜನ ಸಾವನ್ನಪ್ಪುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ಅಂತವರೇ ಹೇಳಿದಂತ ಮಾತುಗಳು. ಸೋಂಕಿತರ ಪರದಾಟಕ್ಕೆ ದಿಟ್ಟ ಹೆಜ್ಜೆಟ್ಟ ಅಂತ ರಾಜ್ಯ ಸರ್ಕಾರ. ಖಾಲಿ ಬೆಡ್ ಕಳ್ಳಾಟದ ವಿರುದ್ಧ ಟಿವಿ9 ಏನು ಅಭಿಯಾನ ಮಾಡಿತ್ತು, ಕೊನೆಗೂ ಸರ್ಕಾರ ಎಚ್ಚೆತ್ತಿದೆ. ಖಾಲಿ ಬೆಡ್ ಕಳ್ಳಾಟ. ಟಿವಿ9 ಸೋಂಕಿತರ ಪರದಾಟವನ್ನ ಸಾಕ್ಷ್ಯ ಸಮೇತ ಬಟಾಬಯಲು ಮಾಡಿತ್ತು. ಆಸ್ಪತ್ರೆಗಳಲ್ಲಿ ಬೆಡ್ಗಳೇ ಇಲ್ವಾ, ಇದ್ರೂ ಯಾಕೆ ಟ್ರೀಟ್ಮೆಂಟ್ ಕೊಡ್ತಾ ಇಲ್ಲ? ಬೆಂಗಳೂರಿಗೆ ಅಂತ ಪರಿಸ್ಥಿತಿ ಬಂದಿದ್ದೇಕೆ? ಸರ್ಕಾರ ಹೇಳಿದ್ದೇನು? ಇದೀಗ ಆಗ್ತಿರೋದೇನು? ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದನ್ನೇ ಟಿವಿ9 ಎಳೆಯಾಗಿ ತೆರೆದಿಟ್ಟಿತ್ತು. ಇದೀಗ ಟಿವಿ9 ವರದಿಯಿಂದ ಎಚ್ಚೆತ್ತಿರುವಂತಹ ಸರ್ಕಾರ ಎಚ್ಚೆತ್ತು ಖಡಕ್ ಕ್ರಮವನ್ನು ಕೈಗೊಂಡಿದೆ. ಟಿವಿ9 ಮಹಾ ಅಭಿಯಾನಕ್ಕೆ ಮತ್ತೊಂದು ಮಹಾ ಗೆಲುವು ಸಿಕ್ಕಿದೆ. ಖಾಸಗಿ ಆಸ್ಪತ್ರೆಗಳಿಂದ ಬೆಡ್ ಪಡೆಯೋದ್ರಲ್ಲಿ ಸರ್ಕಾರ ಫೇಲ್. ಅಷ್ಟು ಬೆಡ್ಗಳಿದೆ, ಇಷ್ಟು ಬೆಡ್ಗಳಿದೆ. ಮಾತೆತ್ತಿದ್ರೆ 500, 1000, 1500, 2000, 2500 ಎಲ್ಲಿದೆ ಸ್ವಾಮಿ? ಜವಾಬ್ದಾರಿ ಇದ್ರೆ ಅದಕ್ಕೊಂದು ವ್ಯವಸ್ಥೆ ಮಾಡಿ. ಅದಕ್ಕೆ ಎಲ್ಲಿದೆ ಬೆಡ್ಗಳು, ಏನು ಎತ್ತ, ಅದೆಲ್ಲ ವಿವರಗಳನ್ನು ಕೊಡಿ. ನೀವು ಒಂದು ಭಯಾನಕವಾದಂಥ ಚಿತ್ರಣವನ್ನು ಇವತ್ತು ನಾವು ರಿವೀಲ್ ಮಾಡ್ತಾ ಇದ್ದೀವಿ. ಇವತ್ತು ಬರೀ ಮಾತಾಯ್ತು, ಕೆಲಸ ಎಲ್ಲಿ? ಇಷ್ಟೆಲ್ಲ ಆದ್ಮೇಲೂ ಕೂಡ ನಾಯಕರುಗಳು ಫೋನ್ ಎತ್ತಿಲ್ಲ ಅಂತಂದ್ರೆ ನಿಮ್ಮನ್ನ ಏನನ್ನಬೇಕು? ನೀವೆಲ್ಲರೂ ಕೂಡ ನಾಟ್ ರೀಚಬಲ್ ನಾಯಕರುಗಳು ನೀವು. ಅದಕ್ಕೋಸ್ಕರ ಜನಸಾಮಾನ್ಯರ ಸಮಸ್ಯೆಗಳ ಬಗ್ಗೆ ನಾವು ಇಷ್ಟೊಂದು ಬೆಳಕು ಚೆಲ್ದಾಗಲೂ ಕೂಡ ನೀವು ಮಾತಾಡೋಕ್ಕೆ ನಿಮಗೆ ಆಗ್ತಾ ಇಲ್ಲ. ಬಾಯಿ ಬರ್ತಾ ಇಲ್ಲ, ನಿಮಗೆ ಧೈರ್ಯ ಬರ್ತಾ ಇಲ್ಲ. ಶೇಮ್. Who don't treat the COVID patients sent by the government, they will have to face a legal consequence. We will stop their OPD immediately. Their license will be taken back. ಬೆಡ್ ಖಾಲಿ ಇದೆ ಅಂತ ಸರ್ಕಾರ ಹೇಳ್ತಿದೆ. ರೋಗಿಗಳು ಒದ್ದಾಡ್ತಿದ್ದಾರೆ. ಕೊರೋನಾ ಸೋಂಕಿತರಿಗೆ ನರಕ ದರ್ಶನವಾಗ್ತಿದೆ. ಹಾದಿ ಬೀದಿಯಲ್ಲಿ ರೋಗಿಗಳು ಪ್ರಾಣ ಬಿಡ್ತಿದ್ದಾರೆ. ಇತ್ತ ಯಾವುದೇ ಆಸ್ಪತ್ರೆಗೆ ಹೋದ್ರೂ ಬೆಡ್ ಇಲ್ಲ ಅನ್ನೋ ಮಾತು. ರೋಗಿಗಳನ್ನ ಯಾರು ಕೂಡ ಅಡ್ಮಿಟ್ ಮಾಡಿಕೊಳ್ತಿಲ್ಲ. ನಿಜಕ್ಕೂ ಆಸ್ಪತ್ರೆಗಳಲ್ಲಿ ಬೆಡ್ಗಳೇ ಇಲ್ವಾ? ರಾಜ್ಯ ಸರ್ಕಾರ ಹೇಳ್ತಿರೋದು ಸುಳ್ಳ? ಆಸ್ಪತ್ರೆಗಳು ಮತ್ತು ಸರ್ಕಾರದ ಮಧ್ಯೆ ಸಮನ್ವಯತೆಯೇ ಇಲ್ವಾ? ಯಾವುದು ಸತ್ಯ ಯಾವುದು ಮಿಥ್ಯ? ಖಾಲಿ ಬೆಡ್ ಕಳ್ಳಾಟದ ಬಗ್ಗೆ ನಿಮ್ಮ ಟಿವಿ9 ಎಳೆಯಾಗಿ ಬಿತ್ತರಿಸಿತು. ಸಾಕ್ಷ್ಯ ಸಮೇತ ಸರ್ಕಾರದ ಕಿವಿ ಹಿಂಡಿತು. ಇದರಿಂದ ಸರ್ಕಾರ ಅಲರ್ಟ್ ಆಗಿದೆ. ಟಿವಿ9 ಅಭಿಯಾನಕ್ಕೆ ಮಹಾ ಗೆಲುವು ದಕ್ಕಿದೆ. ಖಾಲಿ ಬೆಡ್ ಕಳ್ಳಾಟ ಅಭಿಯಾನಕ್ಕೆ ಮಹಾ ಗೆಲುವು. ಟಿವಿ9 ವರದಿಯಿಂದ ಕೊನೆಗೂ ಕಣ್ಣು ತೆರೆದ ಸರ್ಕಾರ. ಜನ ಸಂಕಷ್ಟದಲ್ಲಿದ್ರೆ ಆಸ್ಪತ್ರೆ ಸರ್ಕಾರದ ಇಡೀ ವ್ಯವಸ್ಥೆ ಮಾಡ್ತಿರೋದೇನು? ಆಸ್ಪತ್ರೆಗಳಲ್ಲಿ ಬೆಡ್ ಖಾಲಿ ಇದ್ರೂ ಟ್ರೀಟ್ಮೆಂಟ್ ಕೊಡ್ತಿಲ್ವಾ? ವಾಸ್ತವ ಪರಿಸ್ಥಿತಿ ಸರ್ಕಾರಕ್ಕೆ ಗೊತ್ತೇ ಇಲ್ವಾ? ರಾಜ್ಯದಲ್ಲಿ ಪರಿಸ್ಥಿತಿ ಕೈಮೀರಿ ಹೋಗ್ತಿರೋದಕ್ಕೆ ಕಾರಣವೇನು? ಇದೆಲ್ಲವನ್ನ ಟಿವಿ9 ಎಳೆಯಾಗಿ ಬಿಚ್ಚಿಡ್ತಾ ಹೋಯಿತು. ಕರ್ನಾಟಕದಲ್ಲಿ ಕಳೆದೊಂದು ವಾರದಲ್ಲಿ ಉಸಿರಾಟದ ಸಮಸ್ಯೆಗೆ ಹಲವರು ಬಲಿಯಾಗಿದ್ದಾರೆ. ರೋಗಿ ಒಂದಲ್ಲ ಎರಡಲ್ಲ 12 ಆಸ್ಪತ್ರೆ ಸುತ್ತಿದ್ರೂ ಬೆಡ್ ಸಿಕ್ಕಿಲ್ಲ. 12 ಗಂಟೆಗಳ ಕಾಲ ಹೆರಿಗೆಗಾಗಿ ತುಂಬು ಗರ್ಭಿಣಿಯ ಅಲ್ದಾಟ. ಹಾರ್ಟ್ ಅಟ್ಯಾಕ್ ಆದ್ರೂ ಆಸ್ಪತ್ರೆ ಒಳಗೆ ಯಾರೂ ಸೇರಿಸಿಕೊಂಡಿಲ್ಲ. ಆಕ್ಸಿಜನ್ ಸಿಗದೆ ಸಾವನ್ನಪ್ಪಿದ ತಾಯಿ. ವೆಂಟಿಲೇಟರ್ನಲ್ಲಿ ಇರಬೇಕಾದವರು ಆಂಬ್ಯುಲೆನ್ಸ್ನಲ್ಲಿ ಮಲಗಿದ್ದ ದೃಶ್ಯ. ಹೀಗೆ ಒಂದೊಂದೇ ಕೇಸ್ ಸ್ಟಡಿಗಳನ್ನ ಟಿವಿ9 ಸರ್ಕಾರದ ಮುಂದಿಟ್ಟಿತು. ರಕ್ತ ಕಣ್ಣೀರ ಕಥೆಗಳನ್ನ ಬಿಚ್ಚಿಟ್ಟಿತ್ತು. ಇವೆಲ್ಲವನ್ನ ಕಣ್ಬಿಟ್ಟು ನೋಡಿರೋ ಸರ್ಕಾರ ಕೊನೆಗೂ ಎಚ್ಚೆತ್ತಿದೆ. ಟಿವಿ9 ಸರ್ಕಾರದ ಕಿವಿ ಹಿಂಡುತ್ತಿದ್ದಂತೆ ಸರ್ಕಾರ ದಿಟ್ಟ ಹೆಜ್ಜೆ ಇಟ್ಟಿದೆ. ಇದು ಟಿವಿ9 ಬಿಗ್ ಇಂಪ್ಯಾಕ್ಟ್. ಟಿವಿ9 ಇಂಪ್ಯಾಕ್ಟ್ ನಂಬರ್ 1. ಕೊರೋನಾ ಸೋಂಕಿತರಿಗೆ ಚಿಕಿತ್ಸೆ ನಿರಾಕರಿಸುವಂತಿಲ್ಲ.
ಖಾಸಗಿ ಆಸ್ಪತ್ರೆಗಳಿಂದ ಬೆಡ್ ಪಡೆಯೋದ್ರಲ್ಲಿ ಸರ್ಕಾರ ಕಂಪ್ಲೀಟ್ ಫೇಲ್ ಆಗಿದೆ. ಖುದ್ದು ಸಿಎಂ ಬಿಎಸ್ ಯಡಿಯೂರಪ್ಪನವರೇ ಮೀಟಿಂಗ್ ಮಾಡಿ ಹೇಳಿದ್ರೂ ಫಲ ಸಿಕ್ಕಿಲ್ಲ. ಕೊರೋನಾ ಚಿಕಿತ್ಸೆಗೆ ದರ ನಿಗದಿ ಮಾಡಿದ್ರೂ ಹಗ್ಗ ಜಗ್ಗಾಟ ನಿಂತಿಲ್ಲ. ಸರ್ಕಾರ ಮತ್ತು ಖಾಸಗಿ ಆಸ್ಪತ್ರೆಗಳ ನಡುವೆ ಮುಸುಕಿನ ಗುದ್ದಾಟ ನಡೀತಿದೆ. ಬೆಡ್ ಸಿಗದೆ ಪೇಷಂಟ್ಗಳು ಪ್ರಾಣ ಬಿಡ್ತಿದ್ರು, ಖಾಸಗಿ ಆಸ್ಪತ್ರೆಗಳು ಕ್ಯಾರೆ ಅಂತಿಲ್ಲ. ಇವೆಲ್ಲವನ್ನ TV9 ಸಾಕ್ಷ್ಯ ಸಮೇತ ರಾಜ್ಯದ ಜನರ ಮುಂದಿಟ್ಟಿತ್ತು. ಅದ್ಯಾವಾಗ TV9 ನಲ್ಲಿ ಸುದ್ದಿ ಬಿತ್ತರವಾಯಿತು, ವೈದ್ಯಕೀಯ ಶಿಕ್ಷಣ ಸಚಿವ ಸುಧಾಕರ್ ಅಲರ್ಟ್ ಆದ್ರು. ಯಾವುದೇ ರೋಗಿಗಳು ಆಸ್ಪತ್ರೆಗೆ ಬಂದ್ರೆ ಚಿಕಿತ್ಸೆಗೆ ನಿರಾಕರಿಸುವಂತಿಲ್ಲ. ಅದರಲ್ಲೂ ಕೋವಿಡ್ ರೋಗಿಗಳಿಗೆ ಟ್ರೀಟ್ಮೆಂಟ್ ನಿರಾಕರಿಸಿದ್ರೆ ಕಠಿಣ ಕ್ರಮ ಅಂತ ಸುಧಾಕರ್ ಖಡಕ್ ವಾರ್ನಿಂಗ್ ಮಾಡಿದ್ದಾರೆ. Who don't treat the COVID patients sent by the government, who are deviating from the agreement, they will have to face a legal consequence. TV9 ಇಂಪ್ಯಾಕ್ಟ್ ನಂಬರ್ 2, ಸರ್ಕಾರ ನಿಗದಿ ಮಾಡಿರುವ ಹಣಕ್ಕಿಂತ ಹೆಚ್ಚು ಪಡೆದರೆ ಕ್ರಮ. ಇಷ್ಟೇ ಅಲ್ಲ, ಕೊರೋನಾ ಸೋಂಕಿತರು ಕೆಲವು ಆಸ್ಪತ್ರೆಗಳಿಗೆ ಅಡ್ಮಿಟ್ ಆಗಿ ಹಣವಿಲ್ಲದೆ ಪರದಾಡ್ತಿದ್ದಾರೆ. ಬಡ ರೋಗಿಗಳ ರಕ್ತ ಹಿಂಡುತ್ತಿರೋ ಖಾಸಗಿ ಆಸ್ಪತ್ರೆಗಳು ಸುಲಿಗೆ ಮಾಡ್ತಿವೆ. ಇಂತಹ ಆಸ್ಪತ್ರೆಗಳ ನಿಜ ಬಣ್ಣವನ್ನ TV9 ಬಟಾಬಯಲು ಮಾಡಿತ್ತು. ಸೋಂಕಿತರ ಕುಟುಂಬಸ್ಥರ ಕಣ್ಣೀರ ಕಥೆಯನ್ನ TV9 ಬಿತ್ತರಿಸಿತ್ತು. ಇದರಿಂದ ಸರ್ಕಾರ ಎಚ್ಚೆತ್ತಿದೆ. ಯಾವುದೇ ಆಸ್ಪತ್ರೆಗಳಲ್ಲಿ ರಾಜ್ಯ ಸರ್ಕಾರ ನಿಗದಿ ಮಾಡಿರುವ ಹಣಕ್ಕಿಂತ ಹೆಚ್ಚು ಪಡೆದರೆ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಸಚಿವರು ಎಚ್ಚರಿಕೆ ನೀಡಿದ್ದಾರೆ. ಇಷ್ಟೇ ಅಲ್ಲ, ಹೆಚ್ಚು ಹಣ ವಸೂಲಿ ಮಾಡಿದರೆ ಮೊದಲಿಗೆ ಇಂತಹ ಆಸ್ಪತ್ರೆಗಳ OPDಯನ್ನ ನಿಲ್ಲಿಸುತ್ತೇವೆ. ಅಲ್ಲದೆ ಆಸ್ಪತ್ರೆಗಳ ಮಾನ್ಯತೆ ರದ್ದು ಮಾಡುವ ಬಗ್ಗೆಯೂ ಚಿಂತನೆ ನಡೆದಿದೆ ಅಂತ ಸಚಿವ ಸುಧಾಕರ್ ವಾರ್ನ್ ಮಾಡಿದ್ದಾರೆ. Legal consequence, their license will be taken back. We are going to seize the hospital. See, as a first action, what we would like to do, what we would do essentially, we will stop their OPD immediately, because we can't just close the running hospital, because there will be a lot of patients in, but we will stop the OPD as a first phase. So we know how to bring everybody, but we don't want to do just because with authority. I have been telling very clearly, this should be a cohesive approach. TV9 ಇಂಪ್ಯಾಕ್ಟ್ ನಂಬರ್ 3, 2-3 ದಿನದಲ್ಲಿ 10,000 ಬೆಡ್ಗಳನ್ನು ಸಿದ್ಧಪಡಿಸ್ತೀವಿ. ಇನ್ನೊಂದೆಡೆ ಸಿಲಿಕಾನ್ ಸಿಟಿ ಬೆಂಗಳೂರಿನ ಆಸ್ಪತ್ರೆಗಳಲ್ಲಿ ಯಾವುದೇ ರೋಗಿಗಳು ಹೋದ್ರೂ ಅಡ್ಮಿಟ್ ಮಾಡಿಕೊಳ್ತಿಲ್ಲ. ಕೊರೋನಾ ಸೋಂಕಿತರು ಹೋದ್ರೆ ಕಡೆಗಣಿಸುತ್ತಿದ್ದಾರೆ. ಈ ಬಗ್ಗೆ ಎಚ್ಚೆತ್ತಿರೋ ಸರ್ಕಾರ ಬೆಂಗಳೂರಲ್ಲಿ ಕೋವಿಡ್ ಕೇರ್ ಸೆಂಟರ್ ಮೂಲಕ 2-3 ದಿನದಲ್ಲಿ 10,000 ಬೆಡ್ಗಳನ್ನ ಸಿದ್ಧಪಡಿಸುತ್ತೇವೆ. ಅಲ್ಲದೆ ಖಾಸಗಿ ಆಸ್ಪತ್ರೆಗಳು ತಮ್ಮ ಸಾಮರ್ಥ್ಯದ ಅರ್ಧದಷ್ಟು ಬೆಡ್ಗಳು ಸರ್ಕಾರಕ್ಕೆ ನೀಡುವುದಾಗಿ ಹೇಳಿದ್ವು. ಇದೇ ಲೆಕ್ಕದಲ್ಲಿ ನಮಗೆ 3,000 ಬೆಡ್ಗಳು ಲಭ್ಯವಿದೆ. ಡೋಂಟ್ ವರಿ, ಇನ್ನು ಮುಂದೆ ಬೆಡ್ಗಳ ಸಮಸ್ಯೆ ಆಗುವುದಿಲ್ಲ ಅಂತ ಸಚಿವ ಸುಧಾಕರ್ ಭರವಸೆಯ ನುಡಿಗಳನ್ನಾಡಿದ್ದಾರೆ. 3,000 ಹಾಸಿಗೆಗಳು ಲಭ್ಯ ಇರಬೇಕು. 156 ಹಾಸಿಗೆಗಳನ್ನ ಇವತ್ತು ನಾವು ಕಳಿಸಿದಂಥ ಸೋಂಕಿತರಿಗೆ ಕೊಟ್ಟಿದ್ದಾರೆ. ಇನ್ನೂ ಕೂಡ ಖಾಸಗಿ ವಲಯದ ಆಸ್ಪತ್ರೆಗಳಲ್ಲಿ ಹೆಚ್ಚಿಗೆ ಬರಬೇಕಾಗಿದೆ. ಬಹುಶಃ ಈ ವಾರದಲ್ಲಿ ಎಲ್ಲ ಹಾಸಿಗೆಗಳು ಅವರೇನು 50% ಕೊಡಬೇಕಾಗಿದೆ ಸರ್ಕಾರದಕ್ಕೆ, ಅದನ್ನು ಕೊಡ್ತಾರೆ. ಒಟ್ನಲ್ಲಿ ಬೆಂಗಳೂರಿನ ಆಸ್ಪತ್ರೆಗಳ ಅವ್ಯವಸ್ಥೆ, ಸೋಂಕಿತರ ನರಕಯಾತನೆ, ಬೆಡ್ಗಳು ಇಲ್ಲದೆ ರೋಗಿಗಳು ಪಡ್ತಿದ್ದ ಯಮಯಾತನೆ, ಪರದಾಟ, ನರಳಾಟ, ಗೋಳಾಟವನ್ನ TV9 ಸಾಕ್ಷ್ಯ ಸಮೇತ ಎಕ್ಸ್ಪೋಸ್ ಮಾಡಿತ್ತು. ಬೆಂಗಳೂರಲ್ಲಿ ಬೆಡ್ ಇಲ್ಲ, ಅಡ್ಮಿಟ್ ಮಾಡಿಕೊಳ್ತಿಲ್ಲ. ಹೀಗಾದ್ರೆ ಇದಕ್ಕೆ ಯಾರು ಹೊಣೆ? ಸರ್ಕಾರ ಹೇಳ್ತಿರೋದು ಸತ್ಯಾನ? ಆಸ್ಪತ್ರೆಯವರು ಹೇಳ್ತಿರೋದು ಸತ್ಯಾನ ಅನ್ನೋದನ್ನೇ TV9 ಜನರ ಪರವಾಗಿ ಧ್ವನಿ ಎತ್ತಿತ್ತು. ಕೊನೆಗೂ TV9 ಮಹಾ ಅಭಿಯಾನಕ್ಕೆ ಗೆಲುವು ದಕ್ಕಿದೆ. ಸೋಂಕಿತರ ಪರದಾಟಕ್ಕೆ ಸರ್ಕಾರ ದಿಟ್ಟ ಹೆಜ್ಜೆ ಇಟ್ಟಿದೆ. ಇದು TV9 ವರದಿಯ ಬಿಗ್ ಇಂಪ್ಯಾಕ್ಟ್. ಜನರ ಪರ ಧ್ವನಿಯಾಗಿ ಉತ್ತಮ ಸಮಾಜಕ್ಕಾಗಿ ದುಡಿಯುತ್ತಿರುವ TV9ಗೆ ಸಿಕ್ಕ ಮಹಾ ಗೆಲುವು. ಬಡವರ ಪರ, ಸಂಕಷ್ಟದಲ್ಲಿರುವವರ ಪರ TV9 ಇಂದು ಮುಂದು ಎಂದೆಂದೂ ನಿಲ್ಲಲಿದೆ. ಬ್ಯೂರೋ ರಿಪೋರ್ಟ್, TV9. ನಿಮ್ಮ ನ್ಯೂಸ್ ರೂಮ್ ಪ್ರತಿದಿನ ರಾತ್ರಿ 9 ಗಂಟೆಗೆ.